ಕನ್ನಡಿಗರ ಕನ್ನಡ ಅಭಿಮಾನವನ್ನ ಪಹಲ್ಗಾಮ್ ಉಗ್ರರ ದಾಳಿಗೆ ಹೋಲಿಸಿ ಅವಹೇಳನಕಾರಿಯಾಗಿ ಮಾತನಾಡಿದ ಗಾಯಕ ಸೋನು ನಿಗಮ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡುತ್ತಿದೆ. ಕನ್ನಡಕ್ಕೆ ಅವಮಾನ ಮಾಡುವ ಕನ್ನಡಿಗರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡುವ ಯಾರಿಗೂ ಉಳಿಗಾಲವಿಲ್ಲ ಎಂಬುದನ್ನು ಸೋನು ನಿಗಮ್ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ನಾವು ಸಾಬೀತು ಮಾಡಬೇಕು. ಸೋನು ನಿಗಮ್ ಹಾಡಿರುವ ಚಿತ್ರಗಳನ್ನು ತೆರೆ ಕಾಣಲು ಬಿಡುವುದಿಲ್ಲ ಎಂದು ಟಿ.ಎ. ನಾರಾಯಣಗೌಡರು ಎಚ್ಚರಿಕೆ ಸಹ ಕೊಟ್ಟಿದ್ರು. ಈ ಸಂಬಂಧ ಈಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದ್ದು ಭಾಷಾಭಿಮಾನಕ್ಕಾಗಿ ಎಲ್ಲರೂ ಕೈಜೋಡಿಸಿದ್ದಾರೆ. ಮೊದಲು ನನ್ನ ಪರಿಚಯ ಮಾಡ್ಕೊಡ್ತೀನಿ, ಯಾಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗುತ್ತೆ. ನನ್ನ ಹೆಸರು ಮೋಹನ್ ಕೃಷ್ಣ. ನನ್ನ ಮಾತೃಭಾಷೆ ಮಲಯಾಳಂ. ನಾನು ಹುಟ್ಟಿ ಬೆಳೆದಿರುವುದು ಕರ್ನಾಟಕದಲ್ಲಿ. ತಿಂತಾ ಇರುವ ಅನ್ನ ಕನ್ನಡ, ಕುಡಿತಾ ಇರುವ ನೀರು ಕನ್ನಡ. ಇದನ್ನ ಕೊಟ್ಟಿದ್ದು ನಮ್ಮ ಕನ್ನಡಿಗರು, ನನ್ನ ಕನ್ನಡ. ಮೊದಲಿಗೆ ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆ ಗೀತೆಗಳನ್ನ, ಅಂದ್ರೆ ಬೇರೆ ರಾಜ್ಯದಿಂದ ಕಲ್ತ್ಕೊಂಡು ಬಂದು ಅವರು ಹಾಡುವಂತ ಗೀತೆಗಳ ಜೊತೆಯಲ್ಲಿ ಬಹಳಷ್ಟು ಕನ್ನಡದ ಅಚ್ಚ ಕನ್ನಡದ ಸಂಗೀತ ನಿರ್ದೇಶಕರು ಇದ್ದಾರೆ. ಉದಾಹರಣೆಗೆ ಇತ್ತೀಚೆಗೆ ನಾನು KGF ಚಿತ್ರದಲ್ಲಿ ಎಲ್ಲ ಭಾಷೆಯ ಎಲ್ಲಾ ಹಾಡುಗಳನ್ನ ನನ್ನ ಹತ್ರ ಆಡಿಸಿದ್ದಾರೆ. ನಮ್ಮ ರವಿ ಬಸವನವರು, ಸಲಾಂ ರಾಕಿ ಭಾಯಿದಾರು ಎಲ್ಲ ಹಾಡು ನನ್ನ ಹತ್ರ ಆಡಿಸಿದ್ದಾರೆ. ಒಬ್ಬ ಕನ್ನಡಿಗನಾಗಿ ಇಲ್ಲಿ ಹುಟ್ಟಿ ಬೆಳೆದಂತ ನನ್ನನ್ನು ಹಾಡಿಸಿದರೆ, ಸಂತೋಷ್ ವಿಕಿ ಇಲ್ಲಿ ಹುಟ್ಟಿ ಬೆಳೆದಂತ ತೆಲುಗು ಭಾಷೆಯ ಗಾಯಕ ಆತರನ್ನ ಆಡಿಸಿದ್ದಾರೆ. ಈ ತರದ ಬಹಳಷ್ಟು ಸಂಗೀತ ನಿರ್ದೇಶಕರಿದ್ದಾರೆ. ಅವರೆಲ್ಲರಿಗೆ ಮೊದಲಿಗೆ ಜಯವಾಗಲಿ ಅಂತ ಹೇಳಿ, ಸ್ಥಳೀಯ ಕಲಾವಿದರಿಗೆ ಬಹಳಷ್ಟು ಅವಕಾಶವನ್ನು ಕೊಡ್ತಾ ಇರುವಂತಹ ಕನ್ನಡದ ಸಂಗೀತ ನಿರ್ದೇಶಕರಿಗೆ ಜಯವಾಗಲಿ ಅಂತ ಹೇಳಿ, ಬಹಳ ದುರದೃಷ್ಟಕರ ಅಂತ ಹೇಳಿದ್ರೆ ಆಗಲೇ ಹೇಳಿದ ಹಾಗೆ ಈ ದಿವಸದ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರಬೇಕಾದಂತಹ ಕನ್ನಡಿಗರು ಯಾರು ಅಂತ ಹೇಳಿದ್ರೆ ಗಾಯಕರುಗಳು, ಸ್ಥಳೀಯ ಗಾಯಕರುಗಳು, ನಮ್ಮ ಕನ್ನಡದ ಗಾಯಕರುಗಳು ಹೆಚ್ಚಾಗಿ ಭಾಗವಹಿಸಬೇಕಾಗಿತ್ತು. ಇಲ್ಲಿ ನೆರೆದಿರುವಂತವ್ರಿಗೆ ಹಾಡಿನ ಬಗ್ಗೆ ಯಾವ ಸಂಬಂಧ ಇದೆ? ಯಾವುದೂ ಇಲ್ಲ. ಕನ್ನಡದ ಬಗ್ಗೆ ಸಂಬಂಧ ಇದೆ. ಆದ್ರೂ ಸಹ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಇಷ್ಟು ಕನ್ನಡದ ಕಲಿಗಳು, ಕರ್ನಾಟಕ ರಕ್ಷಣಾ ವೇದಿಕೆಯ ಹುಲಿಗಳು ಬಂದು ನಿಂತಿದೆ ಅಂತ ಹೇಳಿದ್ರೆ ಅವ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟಿ. ನಿಜವಾಗಿ ಗಾಯಕರುಗಳಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತೀನಿ ನಾನು. ಇಲ್ಲಿ ನಾನು ಬಂದಿರೋದು ನನ್ನ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ. ಕನ್ನಡದ ಒಂದು ವೇದಿಕೆಗೆ ಇಲ್ಲಿ ಬಂದು ಖಾಸಗಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನ ಯಾರು ಬರ್ತಾರ ಸರ್, ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರೋರೆಲ್ಲ ಆಹ್ವಾನಿತರು ಇರ್ತಾರೆ, ಆಹ್ವಾನ ಮಾಡುವಂತವರು. ಅಂತ ಆಹ್ವಾನಿತರು ಬಂದವರು ಕನ್ನಡದ ಹಾಡನ್ನ ಕೇಳಿದ್ರೆ ತಪ್ಪೇನು ಸರ್? ಕನ್ನಡದ ಹಾಡನ್ನ ಹಾಡಿದ್ದು ಒತ್ತಾಯ ಮಾಡ್ತಾರೆ, ಕನ್ನಡ ಅಂತ ಜೋರಾಗಿ ಕೂಗ್ತಾರೆ, ಕೂಗ್ತಾರೆ. ಮತ್ತೆ ಕನ್ನಡದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದುಡ್ಡು ಕೊಟ್ಟು ಕರೆಸಿ ಅನ್ಯ ಭಾಷೆ ಗೀತೆಯನ್ನು ಹಾಡುವಾಗ ಅಪ್ಪಟ ಕನ್ನಡದ ಅಭಿಮಾನಿಗಳು ನಿಮ್ಮನ್ನು ದುಡ್ಡು ಕೊಟ್ಟು ಕರೆಸಿದವರೇ ಅಲ್ಲಿ ಆಹ್ವಾನಿತರು. ಇದು ಪಬ್ಲಿಕ್ ಶೋ ಅಲ್ಲ ಅವ್ರು ಮಾಡಿರೋದು. ಏನಂತಾರೆ, ಖಾಸಗಿ ಕಾರ್ಯಕ್ರಮಕ್ಕೆ ಹೊರಗಡೆ ಬಿಡ್ತಾರ. ಬಂದಿರೋಲ್ಲ ಆಹ್ವಾನಿತರಾಗಿರ್ತಾರೆ. ಆಹ್ವಾನಿತರು ಕೇಳಿದ ಗೀತೆಗಳನ್ನು ಹಾಡುವುದು ನಿಮ್ಮ ಕರ್ತವ್ಯವಾಗಿತ್ತು. ಊಟ ಮಾಡಿ ಅಂತ ಕೊಟ್ರೆ ಆ ಊಟ ಮಾಡಿ ತಟ್ಟೆಗೆ ಉಚ್ಚೆ ಒಯ್ದೋದ್ರೆ ಇವ್ರು ಏನ್ ಮಾಡ್ಬೇಕು ಅಲ್ವಾ? ಇಂಥ ಜನಗಳಿಂದ ನಮ್ಮ ಮನಸ್ಸಿನ ಮೇಲೆ ಆಗುವಂತ ಘಾಸಿ, ನೋವು ಅವ್ರಿಗೆ ಅರ್ಥ ಆಗೋದಿಲ್ಲ. ಇದು ಇವತ್ತಿಂದಲ್ಲ, ಎಷ್ಟೋ ದಿನಗಳಿಂದ ಇದು ನಡೀತಾನೆ ಇದೆ. ವರ್ಣಭೇದ, ಭಾಷೆಯಲ್ಲಿ ನಮ್ಮನ್ನ ಹೀನ ಭಾಷೆ ಅನ್ನೋ ಒಂದು ಕಲ್ಪನೆ ಅವ್ರಿಗಿದೆಯಲ್ಲ, ನಾವೇ ಶ್ರೇಷ್ಠವಾದ ಭಾಷೆ ನಮ್ದು ಅನ್ನೋದು ಇದೆಯಲ್ಲ, ಅವರ ನೀಚತನಕ್ಕೆ ಬಿಟ್ಟಾರ. ಇಲ್ಲಿ ಬಳಸ್ಕೊಂಡು, ಇಲ್ಲಿ ಬದುಕನ್ನು ಕಟ್ಕೊಂಡು, ಇಲ್ಲಿ ಭಾಷೆಗೆ ಅವಮಾನ ಮಾಡ್ತಾರಲ್ಲ, ಅವ್ರಿಗೆ ಯಾವತ್ತೂ ಧಿಕ್ಕಾರ ಇದ್ದೇ ಇರಬೇಕು. ನಮ್ಮ ಚಿತ್ರರಂಗ ಕೂಡ ಬಹಳಷ್ಟು ಎಚ್ಚೆತ್ಕೊಳ್ಬೇಕಾಗಿದೆ, ತುಂಬಾ ಎಚ್ಚೆತ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಸಿನಿಮಾದ ಪರಿಸ್ಥಿತಿಗಳು ಏನಾಗಿದೆ ಅಂತ ಒಂಚೂರು ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ನಾವು ಬಹಳ ಹಿರಿಯರು ನಿರ್ದೇಶಕರಾದಂತ ಓಂ ಸಾಯಿ ಪ್ರಕಾಶ್ ಅವರು ಇದ್ದಾರೆ. ಅವರ ಸಿನಿಮಾಗಳನ್ನು ನೋಡಿದ್ರೆ ನಾವು ಬದುಕನ್ನ ಕಟ್ಟಿಕೊಳ್ಬೇಕಾದಂತ ಅದ್ಭುತವಾದಂತ ಸಿನಿಮಾಗಳು.